ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 350ನೇ ಶ್ಲೋಕ. ನಿತ್ಯಾದ್ವಯಾಖಂಡಚಿದೇಕರೂಪೋ ಬುದ್ಧ್ಯಾದಿಸಾಕ್ಷೀ ಸದಸದ್ವಿಲಕ್ಷಣಃ ಅಹಂ ಪದ ಪ್ರತ್ಯಯಲಕ್ಷಿತಾರ್ಥಃ ಪ್ರತ್ಯಕ್ಷದಾನಂದಘನಪರಾತ್ಮ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಈ ಶ್ಲೋಕದೊಳಗೆ ನಮ್ಮ ಪ್ರತ್ಯೇಗಾತ್ಮ ವಿಷಯಕವಾಗಿ ಬಹು ಸುಂದರವಾಗಿರತಕ್ಕಂಥ ಉಪದೇಶಾಮೃತವನ್ನು ನೀಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಸ್ವರೂಪ ಅದು ಪ್ರಮಾಣಗಳಿಗೆ ನಿಲುಕುವಂಥದ್ದಲ್ಲ. ಅಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳ ವ್ಯವಹಾರ ಅನ್ನುವಂಥದ್ದು ನಡೆಯುವುದಿಲ್ಲ. ಜಗತ್ತಿನಲ್ಲಿರುವಂಥ ಯಾವುದೇ ವಸ್ತುಗಳನ್ನು ಅರಿಬೇಕಾದ್ರೆ ನಮಗೆ ಪ್ರತ್ಯಕ್ಷಾದಿ ಪ್ರಮಾಣಗಳು ಬೇಕಾಗ್ತಾವೆ. ಆದರೆ ಆತ್ಮವಸ್ತು ಅನ್ನುವಂಥದ್ದು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರಮಲ್ಲೆಂದು ಅದು ಮನಸ್ಸಿಗೆ ವಿಷಯಮಲ್ಲೆಂದು ಪೇಳುತ್ತಮ್ಮತ್ತಂದದರಿಂದ ಕೇಳುಪದೇಶಿಸಬೇಕದರಿಂದ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ದೃಶ್ಯ ವಿಲಕ್ಷಣದೆಂ ಕುರುಹಿಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಜಾನಿಸಿ ಪೇಳಿತು ಶ್ರುತಿಗಳ ಮತ್ತ. ನಿಜಗುಣ ಶ್ರೀಗಳವರು ಪಾರಮಾರ್ಥ ಗೀತೆಯಲ್ಲಿ ಒಂದು ನುಡಿಯೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಹೇ ಶಿಷ್ಯೋತ್ತಮನೇ, ನಿನ್ನ ಸ್ವರೂಪ ಅನ್ನುವಂಥದ್ದು ಅದು ಹೀಗೇ ಇದೆ ಅಂಥೇಳಿ ಅದನ್ನು ಮನಸ್ಸಿನಿಂದ ಅರಿಲಿಕ್ಕೆ ಬರ್ತದೇನೋ ಅಂತಂದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಶ್ರುತಿಗಳು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಹೇಳಿದು. ಮನಸ್ಸು ವಾಣಿಗಳಿಗೆ ಅಗೋಚರವಾಗಿರತಕ್ಕಂಥದ್ದು ಆ ಪ್ರತ್ಯೇಗಾತ್ಮ ಸ್ವರೂಪ. ಮನಸ್ಸು ವಾಣಿ ಅರಿಬೇಕಂತೋಗಿ ತಿಳಿಯದೇ ಬಂದಿದ್ದಾವೆ. ಅಂಥ ಯಾವ ತತ್ವ ಅನ್ನುವಂಥದ್ದನ್ನು ಮತ್ತು ತಿಳಿಯುವುದು ಹೇಗೆ? ಅದಕ್ಕಂದ್ರೆ ಅವರು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರಮಲ್ಲೆಂದು ಅದು ಮಾನಸಿಕ ವಿಷಯಮೆಲ್ಲಂದು ಪೇಳುತ್ತಮ್ಮತ್ತೊಂದನವಿಂದ ಕೇಳುಪದೇಶಿಸಬೇಕದರಿಂದ. ಆದರೆ ಅದನ್ನು ಒಂದು ಅಣುವಿನಿಂದ ಆ ಬ್ರಹ್ಮ ವಸ್ತುವಿನ ಜ್ಞಾನವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ದೃಶ್ಯ ವಿಲಕ್ಷಣದೆಂ ಕುರುಹಿಟ್ಟು ವಶ್ಯಮೆದೆಂದನೆ ಲಕ್ಷಿಸಿಕೊಟ್ಟು ಅಂತ ಹೇಳಿದರು. ಇಲ್ಲಿ ನಾವು ದೃಗ್ದೃಶ್ಯ ವಿಚಾರವನ್ನು ಮಾಡ್ತಾ ದೃಶ್ಯರೂಪವಾಗಿರತಕ್ಕಂಥ ಅನಾತ್ಮ ವಸ್ತುಗಳನ್ನು ನೇತಿಗಳೆದಾಗ ನೇತಿಗಳಿಲಿಕ್ಕೆ ಬಾರದೇ ಇರತಕ್ಕಂಥ ಯಾವ ಒಂದು ಸ್ವರೂಪ ಅನ್ನುವಂಥದ್ದು ಉಳಿತದಲ್ಲ, ಅದುವೇ ನೀನಾಗಿದ್ದೀಯಾ. ಇಲ್ಲಿ ಅನಾತ್ಮ ವಸ್ತುಗಳು ಯಾವುವು ಅಂತಂದರೆ ಈ ದೇಹಾದಿಗಳು. ಈ ದೇಹ ಇದು ದೃಶ್ಯವಾಗಿ ಇದು ಸ್ಥೂಲತ್ವದಿಂದ ಇದು ಅರಿಸಿಕೊಳ್ತದೆ. ಈ ದೇಹವನ್ನು ನಾವು ಪ್ರತ್ಯಕ್ಷವಾಗಿ ಅರಿತಾ ಇದ್ದೀವಿ. ಅರಿಯುವುದರಿಂದ ನಾವು ದ್ರಷ್ಟಾದೇವಿ, ಇದು ದೃಶ್ಯ ಅದ. ಹಾಗೆ ನಮ್ಮ ಇಂದ್ರಿಯಗಳು ಕೂಡ ಆಂದ್ಯಮಾಂದ್ಯ ಪಟತ್ವಗಳಿಂದ ಅರಿಸಿಕೊಳ್ಳುವುದರಿಂದ ಅವು ಕೂಡ ದೃಶ್ಯಗಳದಾವೆ. ಯಾವುದು ದೃಶ್ಯ ಇರ್ತದೆ ಅದು ಅನಾತ್ಮ ಇರ್ತದೆ, ಅದು ನಾಶವಂತದೆ. ಅದೃಷ್ಟಂ ತನ್ನಷ್ಟಂ. ದೃಶ್ಯವಾಗಿರತಕ್ಕಂಥದ್ದು ಯಾವತ್ತಾದರೂ ಒಂದು ದಿವಸ ನಾಶ ಆಗುವುದೇ. ಹೀಗಾಗಿ ಇಲ್ಲಿ ಇಂದ್ರಿಯಗಳು ಕೂಡ ಅರಿಸಿಕೊಳ್ತವೆ. ನಮ್ಮ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಕೂಡ ಜಡಗಳಾಗಿದ್ದಾವೆ. ಆತ್ಮನ ಸನ್ನಿಧಿಯಲ್ಲಿರುವುದರಿಂದ ಆತ್ಮನ ಚೈತನ್ಯವನ್ನು ಪಡ್ಕೊಂಡು ಇವು ಆತ್ಮನಂತನೇ ತೋರ್ತಾ ಇದ್ದಾವೆ.
ಆದರೆ ವಿಚಾರ ಮಾಡಿ ನೋಡಿದರೆ ಇವೆಲ್ಲವೂ ದೃಶ್ಯವಾಗಿರುವುದರಿಂದ, ಅನಿತ್ಯವಾಗಿರುವುದರಿಂದ, ಅನಾತ್ಮವಾಗಿರುವುದರಿಂದ ಇವು ಯಾವ ನಾವಲ್ಲ. ಇದನ್ನೇ ತಿಳಿಬೇಕು. ಅಹಂಕಾರ ನಾನಲ್ಲ, ಬುದ್ಧಿ ನಾನಲ್ಲ, ಮನಸ್ಸು ನಾನಲ್ಲ, ಚಿತ್ತ ನಾನಲ್ಲ, ಇಂದ್ರಿಯ ನಾನಲ್ಲ. ಅಂದರೆ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯ ಇವೆಲ್ಲ ನಾನಲ್ಲ, ಈ ದೇಹ ನಾನಲ್ಲ ಅಂಥೇಳಿ ದೃಶ್ಯ ವಿಲಕ್ಷಣದೆಂ ಕುರುಹಿಟ್ಟು, ದೃಶ್ಯರೂಪವಾಗಿರತಕ್ಕಂಥವುಗಳೆಲ್ಲವೂ ಮಿಥ್ಯ ಆದಾವು ಅಂಥೇಳಿ ಹಿಂಗೆ ನಾವು ಯಥಾರ್ಥವಾಗಿ ತಿಳಿದುಕೊಂಡು ಯಾವನು ದ್ರಷ್ಟಾರೂಪನಾಗಿದ್ದಾನೋ ಇವೆಲ್ಲಕ್ಕೂ ಸಾಕ್ಷಿಯಾಗಿದ್ದುಕೊಂಡು ಕೇವಲ ಅರುಸ್ವರೂಪನಾಗಿ ಯಾವುದರಿಂದಲೂ ಅರಿಸಿಕೊಳ್ಳದೆ ಯಾವನು ಇರುತ್ತಾ ಇದ್ದಾನೆಯೋ ಅದಕ್ಕೆ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು. ಅಲ್ಲಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆಗಿರತಕ್ಕಂಥವನು ಪ್ರತ್ಯೇಗಾತ್ಮ ಪರಮಾತ್ಮ ಅಂಥೇಳಿ ಹಿಂಗೆ ನಾವು ಶುದ್ಧವಾದ ಮನಸ್ಸಿನಿಂದ ಆ ಬ್ರಹ್ಮವಸ್ತುವನ್ನು ನಾವಿಲ್ಲಿ ಅರಿಬೇಕು, ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಯಾಕೆ ಮನಸ್ಸಿಗೆ ಗೋಚರಮೆಂದೆನಿಸುತ್ತ, ಮನಸ್ಸಿನಿಂದಲೇ ನಾವು ತಿಳಿಬೇಕು. ಅದು ಎಂಥ ಮನಸ್ಸು? ಶುದ್ಧವಾದ ಮನಸ್ಸು ಅಂತ, ಪವಿತ್ರವಾದ ಮನಸ್ಸು ಮಾತ್ರ ಆತ್ಮನನ್ನು ಅದು ಗ್ರಹಿಸುವಂಥದ್ದಾಗ್ತದೆ. ಶ್ರುತಿಗಳೆಲ್ಲ ಅನಾತ್ಮವನ್ನು ನೇತಿಗಳಿಯುವುದರಲ್ಲೇ ಪರ್ಯವಸಾನ ಆಗಿಬಿಡ್ತಾವೆ. ಶ್ರುತಿಗಳ ಕೆಲಸ ಏನು? ಇದೇ ಬ್ರಹ್ಮ ಅಂತ ಅವು ಡೈರೆಕ್ಟಾಗಿ ಹೇಳಂಗಿಲ್ಲ. ಯಾಕಂದ್ರೆ ಅದು ಆ ರೀತಿ ಹೇಳಿದರೆ ಮತ್ತದು ದೃಶ್ಯ ಆಗಿ ಹೋಗಿಬಿಡ್ತದೆ, ಅದು ಅನಾತ್ಮ ಆಗಿ ಹೋಗಿಬಿಡ್ತದೆ. ಹಿಂಗೆ ನಾವು ಒಂದು ಅಣುವಿನಿಂದ ಆ ವಸ್ತುವನ್ನು ತಿಳಿಬೇಕಾಗ್ಯದ. ಅದಕ್ಕಿಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಪರಾತ್ಮ ನಿತ್ಯ ಅದ್ವಯ ಅಖಂಡ ಚಿದೇಕ ರೂಪ. ಪರಮಾತ್ಮನು ಇಲ್ಲಿ ನಿತ್ಯ, ನಿತ್ಯ ಅಂದರೆ ಏನು? ಯಾವಾಗಲೂ ಇರುವವನು ಅಂತ. ಪ್ರಾಗಭಾವ ಚತುಷ್ಟಯ ರಹಿತತ್ವಂ, ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯಭಾವ, ಅತ್ಯಂತ ಭಾವ, ಈ ಅಭಾವ ಚತುಷ್ಟಯಗಳಿಗೆ ರಹಿತನಾಗಿರ್ತಕ್ಕಂಥವನೇ ಪರಮಾತ್ಮ. ಈ ನಾಲ್ಕು ಅಭಾವಗಳನ್ನು ಜಗತ್ತಿನಲ್ಲಿರುವಂಥ ವಸ್ತುಗಳಲ್ಲಿ ನಾವು ಹೇಳಬಹುದು. ಈಗೊಂದು ಘಟ ಆದ ಒಂದು ಮಣ್ಣಿನ ಮಡಿಕೆ ಅದು. ಆ ಮಡಿಕೆ ತಯಾರಾಗೋದಕ್ಕಿಂತ ಪೂರ್ವವಾಗಿ ಮಣ್ಣೊಳಗೆ ಇದ್ದಿದ್ದಿಲ್ಲ, ಒಡೆದ ನಂತರದಲ್ಲಿ ಅದು ಇರೋದಿಲ್ಲ. ಅದಕ್ಕೆ ಪ್ರಾಗಭಾವ ಪ್ರಧ್ವಂಸಭಾವವನ್ನು ಮಡಿಕೆಯಲ್ಲಿ ಹೇಳಲಿಕ್ಕೆ ಬರ್ತದೆ. ಇನ್ನು ಅನ್ಯೋನ್ಯ ಭಾವ, ಘಟ ಪಟೋ ನ ಅಂತ ಹೇಳ್ತೀವಿ. ಗಡಿಗೆ ಬಟ್ಟೆಯಲ್ಲ, ಬಟ್ಟೆ ಗಡಿಗೆಯಲ್ಲ. ಘಟದಲ್ಲಿ ಅಂದರೆ ಗಡಿಗೆಯಲ್ಲಿ ಬಟ್ಟೆ ಅಭಾವ ಅದ, ಬಟ್ಟೆಯಲ್ಲಿ ಗಡಿಗೆ ಅಭಾವ ಅದ. ಇದಕ್ಕೆ ಅನ್ಯೋನ್ಯ ಭಾವ. ಮತ್ತು ಅತ್ಯಂತ ಭಾವ ಅಂದ್ರೆ ಮೂರೂ ಕಾಲದಲ್ಲಿ ಯಾವುದು ಇಲ್ಲವೇ ಇಲ್ಲವೋ ಅದು ಅತ್ಯಂತ ಭಾವ. ಆ ಗಡಿಗೆ ಎನ್ನುವಂಥದ್ದು ವಿಚಾರ ಮಾಡಿ ನೋಡಿದರೆ ಮೊದಲು ಮಣ್ಣ ಇತ್ತು, ಗಡಿಯಾಗಿ ತೋರುವಾಗಲೂ ಮಣ್ಣ ಅದ. ಆ ಗಡಿಗೆ ಒಡೆದ ಮೇಲೆಯೂ ಉಳಿಯುವುದೇನು ಮಣ್ಣೆ. ಅಂದರೆ ಆ ಮಣ್ಣೇ ಸತ್ಯ ಐತೆ ಹೊರತು ಆ ಗಡಿಗೆ ಎನ್ನುವಂಥದ್ದು ಕೇವಲ ವಾಣಿಯೊಳಗೆ ಮಾತ್ರ ಅದ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಅನಾದಿ ಅನಂತವಾಗಿರುವುದರಿಂದ ಪ್ರಾಗಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದು ಎಲ್ಲ ಕಡೆಯಲ್ಲಿ ವ್ಯಾಪಕವಾಗಿರುವುದರಿಂದ, ಆಕಾಶದಂತೆ ಪರಿಪೂರ್ಣವಾಗಿರುವುದರಿಂದ ಅಲ್ಲಿ ಅನ್ಯೋನ್ಯ ಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಅತ್ಯಂತ ಭಾವ ಯಾವಾಗಲೂ ಭಾವರೂಪವಾಗಿರುವುದರಿಂದ ಅಲ್ಲಿ ಅತ್ಯಂತ ಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈ ಅಭಾವ ಚತುಷ್ಟಯಗಳಿಗೆ ರಹಿತವಾಗಿರ್ತಕ್ಕಂಥದ್ದು ಪರಮಾತ್ಮ. ಅದಕ್ಕೆ ಪರಮಾತ್ಮ ನಿತ್ಯದಾನ ಅಂತ. ಹಾಗೆ ಇಲ್ಲಿ ಅದ್ವಯ ಪರಮಾತ್ಮ ಅವನು ಏಕಮೇವ ಅದ್ವಿತೀಯನಾಗಿದ್ದಾನ ಅವನು. ಯಾಕಂದ್ರೆ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ನೋಡ್ರಿ, ಇದಮಗ್ರೆ ಅಂದರೆ ಸೃಷ್ಟಿ ಪೂರ್ವದಲ್ಲಿ ಸತ್ಯೇವ ಆಸೀತ್, ಸದ್ರೂಪವಾಗಿರ್ತಕ್ಕಂಥ ಒಂದು ಬ್ರಹ್ಮವಸ್ತುವೇ ಇತ್ತು ಅಂಥೇಳಿ ಶ್ರುತಿ ಎನ್ನುವಂಥದ್ದು ನಮಗೆ ಬೋಧ ಮಾಡ್ಯದ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂದರೆ ಏಕಮೇವ ಅದ್ವಿತೀಯವಾಗಿರತಕ್ಕಂಥ ಅಂದರೆ ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾಗಿರುವಂಥ ಬ್ರಹ್ಮವಸ್ತು ಅನ್ನುವಂಥದ್ದು ಒಂದೇ ಇತ್ತು ಅಂತ ಶ್ರುತಿ ಎನ್ನುವಂಥದ್ದು ನಮಗೆ ಬೋಧ ಮಾಡಿಕೊಂಡು ಬಂದದ. ಆದ್ದರಿಂದ ಇಲ್ಲಿ ಬ್ರಹ್ಮವಸ್ತು ಅನ್ನುವಂಥದ್ದು ಏನದದು? ಕೇವಲ ಅದು ಅದ್ವಯ ರೂಪವಾಗಿರ್ತಕ್ಕಂಥದ್ದು, ಹಾಗೆ ಅಖಂಡ ರೂಪವಾಗಿರತಕ್ಕಂಥದ್ದು. ಅಖಂಡ ಅಂತಂದರೆ ಏನದು? ಅದು ಒಂದೇ ಆಗಿರತಕ್ಕಂಥದ್ದು.
ಮತ್ತು ಚಿದ್ರೂಪವಾಗಿರುವಂತಹದ್ದು, ಅದು ಚೈತನ್ಯ ಸ್ವರೂಪವಾಗಿರತಕ್ಕಂಥದ್ದು. ಆ ಪರಮಾತ್ಮ ಅವನು ನಿತ್ಯದಾನ, ಅದ್ವಯದಾನ, ಅಖಂಡದಾನ ಮತ್ತು ಚೈತನ್ಯ ಸ್ವರೂಪ. ಅವನು ಯಾವಾಗಲೂ ಅರುಸ್ವರೂಪನೇ ಅದಾನ. ಬುದ್ಧ್ಯಾದಿ ಸಾಕ್ಷಿ. ಈಗ ನೋಡ್ರಿ, ನಮ್ಮ ಬುದ್ಧಿ, ಅಹಂಕಾರ, ಮನಸ್ಸು, ಚಿತ್ತು ಇವುಗಳಿಗೆ ಸಾಕ್ಷಿ ಅದಾನ. ಬುದ್ಧಿಯನ್ನು ಅರಿತಾನ, ಅಹಂಕಾರವನ್ನು ಅರಿತಾನ, ಮನಸ್ಸನ್ನು ಅರಿತಾನ, ಚಿತ್ತವನ್ನು ಅರಿತಾನ. ಈಗ ನೋಡಿ, ನಮ್ಮ ಬುದ್ಧಿ ಏನಾದರೂ ಹೊರಗಿನ ವಸ್ತುಗಳನ್ನು ಅರಿತಾ ಇತ್ತು ಅಂತಂದ್ರೆ, ಆ ವಸ್ತುವನ್ನು ತಿಳ್ಕೊಳ್ತಾ ಇತ್ತು ಅಂತಂದ್ರೆ ಆ ಬುದ್ಧಿಯನ್ನು ನಾವು ಅರಿತೀವಿ. ನಮ್ಮ ಮನಸ್ಸು ಏನಾದರೂ ಕಾಮಾದಿ ವಿಕಾರಗಳಿಂದ ಕೂಡಿಕೊಂಡಿತ್ತು ಅಂತಂದ್ರೆ ಅದನ್ನು ನಾವು ಅರಿತೀವಿ. ಓ, ನನ್ನ ಮನಸ್ಸಿನಲ್ಲಿ ಕಾಮ ಉತ್ಪತ್ತಿಯಾಗಿದೆ, ವಿಷಯಗಳ ಇಚ್ಛಾ ಅನ್ನುವಂಥದ್ದು ಉತ್ಪತ್ತಿಯಾಗಿದೆ, ನನ್ನ ಮನಸ್ಸು ಇವಾಗ ಚಂಚಲವಾಗಿದೆ ಹೇಳ್ತೀವಿ. ಇಲ್ಲ, ನನ್ನ ಮನಸ್ಸು ಪ್ರಸನ್ನ ಇದೆ, ತುಂಬ ಆನಂದ, ನನ್ನ ಮನಸ್ಸಿನೊಳಗೆ ಆನಂದ ಅನ್ನುವಂಥದ್ದಿದೆ ಅಂಥೇಳಿ ಮನಸ್ಸಿನಲ್ಲಿ, ಅಹಂಕಾರದಲ್ಲಿ, ಬುದ್ಧಿಯಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ವಿಕಾರಗಳನ್ನು ನಾವು ಸಾಕ್ಷಿಯಾಗಿ ಅರಿತಾ ಇದ್ದೀವಿ. ಅಂದರೆ ಈ ಅಂತಃಕರಣಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವ್ರು ನಾವು ಅಂತ. ಅದಕ್ಕೆ ಬುದ್ಧ್ಯಾದಿ ಸಾಕ್ಷಿ ಅಂತ ಹೇಳಿದರು. ಸತ್ ಅಸತ್ ವಿಲಕ್ಷಣ. ನೋಡಿರಿ, ಇಲ್ಲಿ ಸತ್ ಅನ್ನೋದರಿಂದ ಇಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ, ಸ್ಥೂಲ ಮತ್ತು ಸೂಕ್ಷ್ಮವಾಗಿರತಕ್ಕಂಥ ವಸ್ತುಗಳಿಗಿಂತಲೂ ಆತ್ಮ ವಿಲಕ್ಷಣನಾಗಿದ್ದಾನೆ. ಅವನನ್ನು ಸತ್ತಂತಾಗಲಿ ಅಸತ್ತಂತಾಗಲಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಸತ್ ಅಸತ್ನ ಉಚ್ಯತೆ ಅಂತ ಹೇಳ್ತಾ ಇದ್ದಾರೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಸ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ ಅಂತ 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಜ್ಞೇಯಂ ಯತ್, ಯಾವುದನ್ನು ನಾವು ತಿಳ್ಕೊಳ್ಬೇಕಾಗೈತಿ, ತತ್ ಪ್ರವಕ್ಷ್ಯಾಮಿ, ನಾವು ತಿಳಿಯಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಬ್ರಹ್ಮತತ್ವವನ್ನು ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ. ಅದು ಹೇಗಿದೆ, ಅದಕ್ಕೆ ಲಕ್ಷಣಗಳೇನು ಅಂತಂದರೆ ಅನಾದಿಮತ್, ಅದಕ್ಕೆ ಆದಿ ಇಲ್ಲ. ಆದಿ ಅಂದರೆ ಉತ್ಪತ್ತಿ ಇಲ್ಲ. ನಾವು ಜಗತ್ತು ಸೃಷ್ಟಿಯಾಗ್ಯದಂತ ಹೇಳ್ತೀವಿ, ಮುಂದೆ ಪ್ರಳಯ ಆಗ್ತದಂತ ಹೇಳ್ತೀವಿ. ಆದರೆ ಪರಮಾತ್ಮನಿಗೆ ಉತ್ಪತ್ತಿನೂ ಇಲ್ಲ, ಅವನಿಗೆ ಪ್ರಳಯವೂ ಕೂಡ ಇಲ್ಲ. ಆದ್ದರಿಂದ ಅವನು ಅನಾದಿಯಾಗಿದ್ದಾನೆ. ಅನಾದಿಯಿಂದ ಅನಂತನೂ ಕೂಡ ಆಗಿದ್ದಾನೆ. ಯಾವುದು ಅನಾದಿ ಇರ್ತದೋ ಅದು ಅನಂತ ಇರ್ತದೆ. ಆ ಅನಾದಿ ಅನಂತವಾಗಿರತಕ್ಕಂಥದ್ದು ಕೇವಲ ಬ್ರಹ್ಮಸ್ವರೂಪ ಮಾತ್ರ. ಪರಬ್ರಹ್ಮ ತತ್ವ ಅದು ಒಂದೇ ಅನಾದಿ ಅನಂತವಾಗಿರುವಂಥದ್ದು. ಅದುವೇ ಪ್ರತ್ಯೇಗಾತ್ಮ ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ಅನಾದಿಮತ್ ಪರಂಬ್ರಹ್ಮ, ಶ್ರೇಷ್ಠವಾದ ಬ್ರಹ್ಮತತ್ವ ಅನ್ನುವಂಥದ್ದು. ಅದು ಅಂದರೆ ಸಾಕಾಷ್ಟ ಸಾ ಪರಾಗತಿ ಅಂತ ಶ್ರುತಿ ಹೇಳ್ತು. ಅದಕ್ಕಿಂತಲೂ ಮಿಗಿಲಾಗಿರತಕ್ಕಂಥದ್ದು ಮತ್ತೊಂದು ವಸ್ತು ಅದೇನು ಅಂತಂದರೆ ಜಗತ್ತಿನಲ್ಲಿ ಇಲ್ಲ. ಇರೋದೇ ಒಂದು ಅಖಂಡವಾದ ಪರಬ್ರಹ್ಮ ವಸ್ತು. ಆ ಬ್ರಹ್ಮ ಭಿನ್ನವಾಗಿ ಉಳಿದಿದ್ದೆಲ್ಲ ಏನೋ ನಮಗೆ ತೋರ್ತದಂದ್ರೆ ಅದು ಅವಿದ್ಯಾ ಕಲ್ಪಿತ, ನಮ್ಮ ಅಜ್ಞಾನದಿಂದ ಕಲ್ಪಿಸಲ್ಪಟ್ಟೈತೆ ಹೊರತು ವಾಸ್ತವಿಕವಾಗಿ ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಂದರು, ಪರಂಬ್ರಹ್ಮ ನ ಸತ್ತನ್ನ ಸದುಚ್ಯತೆ. ಸತ್ತಂತಾಗಲಿ ಅಸತ್ತಂತಾಗಲಿ ಅದನ್ನು ಹೇಳಲಿಕ್ಕೆ ಬರಂಗಿಲ್ಲ. ಅಸತ್ ವಿಲಕ್ಷಣ ಸಾಕ್ಷಿ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಭಗವಂತ ಏನು ಹೇಳಿದ, ಸತ್ ಅಸತ್ ವಿಲಕ್ಷಣ ಅಂದರೆ ಸ್ಥೂಲ ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಸ್ಥೂಲ, ಈ ದೇಹಾದಿಗಳು ಸ್ಥೂಲದಾಹ, ಪಂಚಭೂತಗಳು ಇಲ್ಲಿ ಸ್ಥೂಲ ರೂಪವಾಗಿ ವ್ಯಕ್ತ ಆಗ್ತಾ ಇದ್ದಾವೆ. ಪಂಚಭೂತಗಳ ಕಾರ್ಯವೇ ಈ ದೇಹಾದಿ ಪ್ರಪಂಚ. ಮತ್ತು ಸೂಕ್ಷ್ಮವಾಗಿರತಕ್ಕಂಥ ಮಹತ್ತತ್ವ ಆಗಲಿ, ಅಹಂಕಾರ ಆಗಲಿ, ಅವ್ಯಾಕೃತ ಅಂದರೆ ಪ್ರಕೃತಿಯಾಗಲಿ ಅಥವಾ ಮಾಯಾ ಆಗಲಿ, ಇವೆಲ್ಲವೂ ಅತ್ಯಂತ ಸೂಕ್ಷ್ಮದಾವು. ಇವುಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಪರಮಾತ್ಮ. ಅದಕ್ಕೆ ಸತ್ ಅಸತ್ ವಿಲಕ್ಷಣ. ಅಹಂ ಪದ ಪ್ರತ್ಯಯ ಲಕ್ಷಿತಾರ್ಥ. ಇಲ್ಲಿ ಅಹಂ ಪದ, ಅಹಂ ನಾನು ಅನ್ನುವಂಥ ಯಾವ ಪದ ಅದಲ್ಲ, ಆ ನಾನು ಅನ್ನುವ ಒಂದು ಜ್ಞಾನ, ಅಹಂ ಪ್ರತ್ಯಯ, ನಾನು ಅನ್ನುವಂಥ ಜ್ಞಾನ, ಆ ಅಹಂ ಪದ. ಆ ಅಹಂ ಮೊದಲು ನೋಡ್ರಿ, ನಾವು ಎಚ್ಚರಾದ ಕೂಡಲೇ ಮೊದಲು ಬರೋದು ನಾನು ಅಂತ.
ಆ ನಾನು ಅನ್ನುವಂಥದ್ದು ಅದು ಅಹಂಕಾರವನ್ನು ಸೇರಿಸಿಕೊಂಡ ಬಂದುಬಿಡ್ತೈತೆ. ಅಲ್ಲಿ ಅಹಂಕಾರದಲ್ಲಿ ನಾನು ಅಂತ ಬೆರಿಕೆ ಮಾಡಿಬಿಡ್ತೀವಿ ನಾವು. ಅಹಂಕಾರ, ಮನಸ್ಸು, ಬುದ್ಧಿ ಎಲ್ಲ ಬೆರೆತಾಗ ಅಲ್ಲಿ ಅದು ಜೀವ ಅಂತ ಹೇಳಿಸ್ಕೊಳ್ತದೆ. ಆ ಅಹಂ ಅನ್ನುವುದರ ಮೂಲವನ್ನು ನಾವು ಹುಡುಕಬೇಕಂತಾರೆ. ಇಲ್ಲಿ ಅಹಂ ಅನ್ನೋದು ಎಲ್ಲಿಂದ ಬಂತು? ಅಹಂಕಾರದಿಂದಲೇ ಬುದ್ಧಿಯಾದಿಗಳು ಅರಿತಾ ಇದ್ದಾವೆ. ಅಂದರೆ ಈ ಅಹಂಕಾರ ಅಂದರೆ ಏನು? ಅಹಂಕಾರದ ಲಕ್ಷ್ಯ ಯಾವುದು ಅಂತಂದರೆ ಪ್ರತ್ಯೇಗಾತ್ಮ. ಆ ಪ್ರತ್ಯೇಗಾತ್ಮನಿಂದಲೇ ಈ ಎಲ್ಲ ಬುದ್ಧಿ, ಅಹಂಕಾರ ಇವೆಲ್ಲವೂ ವ್ಯವಹಾರವನ್ನು ಮಾಡ್ತಾ ಇದ್ದಾವೆ, ತಮ್ಮ ತಮ್ಮ ಕ್ರಿಯಾದಿಗಳನ್ನು ಮಾಡ್ತಾವೆ. ಅಂದರೆ ಆತ್ಮನ ಸತ್ತಾ ಪಡ್ಕೊಂಡೇ ಇವುಗಳಿಗೆ ಅಸ್ತಿತ್ವ ಬಂದದ್ದು. ಆತ್ಮನ ಚೈತನ್ಯ ಪಡ್ಕೊಂಡೇ ಇವು ಕೂಡ ಅರಿತಾ ಇದ್ದಾವೆ. ಅದಕ್ಕೆ ಇಲ್ಲಿ ಅಹಂ ಪ್ರತ್ಯಯದ ಮೂಲ ಯಾವುದು? ಅಹಂಪದ, ನಿಜವಾದ ಅಹಂಪದ ಯಾವುದು ಅಂತಂದರೆ ತನ್ನ ಸ್ವರೂಪ, ತನ್ನ ಪ್ರತ್ಯೇಗಾತ್ಮ ಸ್ವರೂಪ. ಅದಕ್ಕೆ ಇಲ್ಲಿ ಹೇಳಿದ್ರವರು ಆ ಅಹಂಪದ ಪ್ರತ್ಯಯಗಳಿಂದ ಲಕ್ಷಿತನಾಗಿರ್ತಕ್ಕಂಥವನು ಮತ್ತು ಪ್ರತ್ಯಕ್ ಸ್ವರೂಪ, ಅವನು ಪ್ರತ್ಯೇಕವಾಗಿದ್ದಾನಂತ. ಪ್ರತ್ಯಕ್ ಸ್ವರೂಪ, ಪ್ರತ್ಯಕ್ ಅಂದ್ರೇನು? ಅವನು ಅಸಂಗನಾಗಿದ್ದಾನೆ. ನಾವು ದೇಹದೊಳಗೆ ಅದಾನಂದ್ರೂ, ಹೃದಯ ಅನ್ನುವಂಥ ಗುಹೆಯೊಳಗೆ ಅವನು ನೆಲೆಸ್ಯಾನಂದ್ರೂ ಕೂಡ ಅವನು ಅವುಗಳಿಗೆ ಬೇರೆಯೇ ಅದಾನ, ಪ್ರತ್ಯೇಕಾಗಿ ಅದಾನ. ಅದಕ್ಕೆ ಆ ಬ್ರಹ್ಮವಸ್ತುವನ್ನೇ ಕುರಿತು ಅನೇಕ ಶ್ರುತಿಗಳು ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾ ಅರಸಂ ನಿತ್ಯವಗಂಧವಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತನ್ ಮೃತ್ಯು ಮುಖಾತ್ ಪ್ರಮುಚ್ಯತೆ ಅಂತ ಯಾವ ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮ ಸ್ವರೂಪ ಹೇಗಿದೆ ಅಂತಂದರೆ ಅದು ಅಶಬ್ದಂ ಅಂದರೆ ಶಬ್ದರಹಿತವಾಗಿದೆ. ಹಾಗೆ ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಂದ ಅದು ರಹಿತವಾಗಿರತಕ್ಕಂಥದ್ದು. ಯಾಕಂದರೆ ಅದನ್ನು ನಾವು ಯಾಕಂದರೆ ಈ ಪ್ರಪಂಚದೊಳಗಿರ್ತಕ್ಕಂಥ ಸಕಲ ವಿಷಯಗಳು ಇವೆಲ್ಲ ಗ್ರಹಣ ಮಾಡಲಿಕ್ಕೆ ಬರ್ತಾವೆ. ಇಂದ್ರಿಯಗಳಿಂದ ನಾವು ಇವುಗಳನ್ನು ಗ್ರಹಿಸ್ತಾ ಇದ್ದೀವಿ. ಆದರೆ ಈ ಆತ್ಮವಸ್ತು ಅನ್ನುವಂಥದ್ದು ಶಬ್ದ, ಸ್ಪರ್ಶ, ರೂಪ, ರಸಗಂಧ ರಹಿತವಾಗಿರುವುದರಿಂದ ಅದನ್ನು ನಾವು ಇಂದ್ರಿಯಗಳಿಂದ ಅದನ್ನು ಗ್ರಹಿಸಲಿಕ್ಕೆ ಬರ್ತದೇನು ಅಂತಂದ್ರೆ ಗ್ರಹಿಸಲಿಕ್ಕೆ ಬರೋದಿಲ್ಲ. ಯಾಕಂದರೆ ಈ ಎಲ್ಲ ಪ್ರಾಪಂಚಿಕ ವಿಷಯಗಳನ್ನು ಗ್ರಹಣ ಮಾಡಬೇಕಾಗಿತ್ತು ಅಂತಂದರೆ ಅವುಗಳಿಗೆ ಇಂದ್ರಿಯಗಳು ಸಾಧನೀಭೂತವಾಗಿದ್ದಾವೆ. ಆದರೆ ಆತ್ಮವಸ್ತು ಅದು ಇಂದ್ರಿಯಗಳಿಗೆ ಅತೀತವಾಗಿರ್ತಕ್ಕಂಥದ್ದು. ಅದು ಅನಾದಿ, ಅದು ನಿತ್ಯ, ಅವಿನಾಶಿ. ಇಂಥದ್ದು ನಮ್ಮ ಸ್ವರೂಪ. ಅನಾದಿ ಅನಂತಂ ಮಹತಃ ಪೂರ್ವಂ ಮಹತಃ ಪರಂ, ಮಹತತ್ವಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥದ್ದು. ಧ್ರುವಂ ಅಂದರೆ ಅದು ನಿತ್ಯವಾಗಿರತಕ್ಕಂಥದ್ದು. ಇಂಥ ವಸ್ತುವನ್ನು ಯಾರು ಗುರುಶಾಸ್ತ್ರಗಳಿಂದ ಅರಿತುಕೊಳ್ತಾ ಇದ್ದಾರೋ ಅವರು ಮೃತ್ಯುವಿನ ಮುಖದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಮೃತ್ಯುವಿನ ಪಾಶದಲ್ಲಿ ನಾವು ಬೀಳಬಾರ್ದು ಅಂತಂದರೆ ಇಂಥ ಪರಮಾತ್ಮ ಸ್ವರೂಪವನ್ನು ನಾವು ಗುರುಗಳಿಂದ, ಶಾಸ್ತ್ರಗಳಿಂದ ಅರಿಬೇಕು. ಯಾಕಂದರೆ ಆತ್ಮ ಇಲ್ಲಿ ಅಹಂ ಪ್ರತ್ಯಯದಿಂದ ಲಕ್ಷಿತನಾಗ್ತಾ ಇದ್ದಾನೆ. ಅಹಂ ಅನ್ನುವಂಥ ಜ್ಞಾನದಿಂದ ನಾವು ಅದರ ಲಕ್ಷ್ಯವನ್ನು ಹುಡುಕ್ತಾ ಹೋದಾಗ ಅಲ್ಲಿ ಅದರ ಮೂಲ, ಅದಕ್ಕೆ ಎನ್ನ ಮನಸಾನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಮಿದ್ದಿ ನಿದಮಿದ ಉಪಾಸತೆ ಅಂತ ಹೇಳಿದಂತೆ ಯಾವುದು ಮನಸ್ಸಿನಿಂದ ಅರಿಯಲಿಕ್ಕೆ ಬರುವುದಿಲ್ಲವೋ, ಯಾವುದರಿಂದ ಮನಸ್ಸು ಅರಿಸಿಕೊಳ್ಳುತ್ತದೆಯೋ ಅದೇ ಬ್ರಹ್ಮ, ಅದೇ ನೀನಾಗಿದ್ದೀಯಾ ಅಂತ ಶ್ರುತಿ ಹೇಳ್ತದೆ. ಯಚ್ಚಕ್ಷುಷಾನ ಪಶ್ಯತಿ ಏನ ಚಕ್ಷುಷಿ ಪಶ್ಯತಿ ತದೇವ ಬ್ರಹ್ಮತ್ವಮಿದ್ದಿ ನಿದಮಿದಂ ಉಪಾಸತೆ. ಯಾವುದು ಕಣ್ಣಿಗೆ ಗೋಚರ ಆಗುವುದಿಲ್ಲವೋ, ಯಾವುದರಿಂದ ಕಣ್ಣು ಅರಿಸಿಕೊಳ್ಳುತ್ತದೆಯೋ ಅದುವೇ ಬ್ರಹ್ಮ, ಅದುವೇ ನೀನಾಗಿದ್ದೀಯಾ. ಯಾಕೆ ಕಣ್ಣು ನೋಡುವುದನ್ನು ನಾವು ತಿಳಿತೀವಿ, ಕಣ್ಣು ಕಾಣದೇ ಇರುವುದನ್ನು ನಾವು ತಿಳಿತೀವಿ. ಆ ಕಣ್ಣನ್ನು ಸಂಪೂರ್ಣವಾಗಿ ಅರಿಯುವಂಥ ಯಾವ ಅರು ಅದಲ್ಲ, ಆ ಅರುವೇ ನಾವಾಗಿದ್ದೀವಿ ಅಂಥೇಳಿ ಹಿಂಗೆ ಉಪನಿಷತ್ತುಗಳಲ್ಲಿ ಆತ್ಮನ ಒಂದು ಸ್ವರೂಪವನ್ನು ಭಾಳ ಸುಂದರವಾಗಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ನಿತ್ಯ ಅದ್ವಯ ಅಖಂಡ ಚಿತ್ ಏಕರೂಪ ಬುದ್ಧ್ಯಾದಿ ಸಾಕ್ಷಿ
ಸದಸದ್ವಿಲಕ್ಷಣ ಅಹಂಪದ ಪ್ರತ್ಯಯಲಕ್ಷಿತಾರ್ಥ ಪ್ರತ್ಯಕ್ ಸದಾನಂದ ಘನಪರಾತ್ಮ. ಹಾಗೆ ಸದಾ ಆನಂದಘನಾಗಿರತಕ್ಕಂಥವನು ಆತ್ಮ ಹೇಗಿದ್ದಾನೆ ಅಂತಂದರೆ ಆನಂದದ ಗಟ್ಟಿ, ಆನಂದದ ಸಾಗರ ಅಂಥವನಾಗಿದ್ದಾನೆ ಅಂತ ಪರಮಾತ್ಮ. ಆ ಪರಮಾತ್ಮ ತತ್ವವನ್ನು ನಾವು ಅರಿತಾಗಲೇ ಈ ಭವಸಾಗರದಿಂದ ನಾವು ಮುಕ್ತಿಯನ್ನು ಪಡೀತಾ ಇದ್ದೀವಿ. ಈ ಭವಸಾಗರ ನಾವು ಮುಕ್ತಿಯನ್ನು ಹೊಂದಿ ಈ ಮತ್ತೆ ಮರಳಿ ಹುಟ್ಟಿ ಬರಬಾರದು ಅಂತಂದರೆ ಇಂಥದ್ದು ನಮ್ಮ ಸ್ವರೂಪದ ಅನ್ನುವುದನ್ನು ನಾವು ಶಾಸ್ತ್ರಗಳನ್ನು ಅವಲೋಕನ ಮಾಡ್ತಾ ಗುರುಗಳ ಉಪದೇಶಾನುಸಾರವಾಗಿ ಅದನ್ನು ನಾವು ಅನುಭವದಲ್ಲಿ ತಂದುಕೊಂಡೀವಿ ಅಂತಂದರೆ ಆವಾಗೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ನಮ್ಮ ನಿಜ ಸ್ವರೂಪದ ತಿಳುವಳಿಕೆ ಎನ್ನುವಂಥದ್ದು ನಮ್ಗೆ ಉಂಟಾಗ್ತದೆ ಅಂಥೇಳಿ ಹೇಳಿಕೊಂಡು ಬಂದರು. ಮತ್ತು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಇತ್ತಂ ವಿಪಶ್ಚಿತ್ ಸದಸದ್ವಿಭಜ್ಯ ನಿಶ್ಚಿತ್ಯ ತತ್ವಂ ನಿಜಬೋಧ ದೃಷ್ಟ್ಯಾ ಜ್ಞಾತ್ವಾ ಸ್ವಮಾತ್ಮಾನಮಖಂಡಬೋಧಂ ತೇಭ್ಯೋ ವಿಮುಕ್ತ ಸ್ವಯಮೇವ ಶಾಮ್ಯತಿ. ವಿಪಶ್ಚಿತ್ ಅಂದರೆ ಜ್ಞಾನಿಯಾಗಿರ್ತಕ್ಕಂಥವನು. ವಿಪಶ್ಚಿತ್ ಅಂದರೆ ಇಲ್ಲಿ ಯಾವನು ಜ್ಞಾನವನ್ನು ಮಾಡಿಕೊಂಡಿದ್ದಾನೋ, ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಬ್ರಹ್ಮ ಅಂದರೆ ಯಾವುದು, ಆತ್ಮ ಅಂದರೆ ಯಾವುದು, ನಾನಂದರೆ ಯಾರು, ಇದರ ಜ್ಞಾನ ಮಾಡಿಕೊಂಡವನೇ ಜ್ಞಾನಿ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಇತ್ತಂ ಸತ್ ಅಸತ್ ವಿಭಜ್ಯ ಅಂದರೆ ಹೀಗೆ ಹಿಂದೆ ಹೇಳಿದ ಪ್ರಕಾರವಾಗಿ ಇಲ್ಲಿ ಸದ್ವಸ್ತು ಯಾವುದು, ಅಸದ್ವಸ್ತು ಯಾವುದು ಎಂಬುದನ್ನು ನಾವು ವಿಂಗಡಿಸಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಹೇಗೆ? ನಿಜಬೋಧ ದೃಷ್ಟ್ಯ, ಇದು ಸ್ವಾನುಭವ ಗೋಚರವಾಗಿರತಕ್ಕಂಥದ್ದು. ತನ್ನ ಸ್ವಾನುಭವದಿಂದಲೇ ಇದನ್ನು ನಾವು ನೋಡ್ಕೊಳ್ಬೇಕು ಅಂತ ಹೇಳಿದರು ಅವರು. ನಮ್ಮ ಸ್ವರೂಪ ಅದು ಹೊರಗಿನ ವಸ್ತುಗಳಂತೆ ಅದು ಗೋಚರವಾಗತಕ್ಕಂಥದ್ದಲ್ಲ. ನಮ್ಮ ವೃತ್ತಿಯನ್ನು ಅಂತರ್ಮುಖ ಮಾಡಿಕೊಂಡು ಶ್ರವಣ ಮನನ ನಿಧ್ಯಾಸನ ಮಾಡ್ತಾ ನಾವು ಅಂತರಾತ್ಮನನ್ನು ನಾವು ಕಾಣಬೇಕಾಗ್ಯದ. ಅದಕ್ಕಂತಾರೆ ಅವರು ಸತ್ ಅಸತ್ ವಿಭಜ್ಯ. ಇಲ್ಲಿ ಸದ್ವಸ್ತು ಅಂದರೆ ಯಾವುದು? ಬ್ರಹ್ಮ. ಬ್ರಹ್ಮ ಅದು ತ್ರಿಕಾಲ ಬಾಧಿತವಾಗಿರತಕ್ಕಂಥದ್ದು, ಅದು ಸತ್ ಅಂತ ಹೇಳಿಸಿಕೊಳ್ತದೆ. ಅದಕ್ಕೆ ಅಸನ್ನೇವ ಸಭವತಿ ಶ್ರುತಿಯಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಯಾವನು ಬ್ರಹ್ಮ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದಾನೋ ಅವನು ಅಸದ್ರೂಪವೇ ಆಗುತ್ತಾನೆ. ಸದ್ಬ್ರಹ್ಮೇತಿ ವೇದ ಚೇತ್ ಸಂತಮೇನಂ ತಥೋ ವಿದುರುತಿ. ಬ್ರಹ್ಮ ಇದೆ, ಆ ಬ್ರಹ್ಮವೇ ನಾನಾಗಿದ್ದೇನೆ ಅಂತ ಯಾವ ತಿಳ್ಕೊಳ್ತಾನೋ ಅವನು ಸಂತ ಅಂದರೆ ಜ್ಞಾನಿ ಆಗ್ತಾ ಇದ್ದಾನೆ. ಅಸನ್ನೇವ ಸಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಸಂತಮೇನಂ ತದೋ ವಿದುರಿತಿ ಅಂತ ನಮಗೆ ಉಪನಿಷತ್ತು ಹೇಳಿಕೊಂಡು ಬಂತು. ತೈತ್ತಿರ ಉಪನಿಷತ್ತಿನಲ್ಲೇ ಬರ್ತದೆ ಕಾಣ್ತದೆ. ಆ ತೈತ್ತಿರ ಉಪನಿಷತ್ತಿನ ಒಂದು ಮಂತ್ರ ಅನ್ನುವಂಥದ್ದು ನಮಗೆ ಹೇಳ್ತದೆ, ಯಾರು ಬ್ರಹ್ಮ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದಾರೋ ಅವರು ಅಸದ್ರೂಪವೇ ಆಗ್ತಾರೆ. ಅಂದರೆ ಮತ್ತೆ ದೇಹಾದಿಗಳನ್ನು ಧಾರಣ ಮಾಡಿಕೊಂಡು ಬರ್ತಾ ಇದ್ದಾರೆ, ಹುಟ್ಟು ಸಾವುಗಳಿಗೆ ಒಳಗಾಗ್ತಾ ಇದ್ದಾರೆ. ಯಾವನು ಬ್ರಹ್ಮ ಇದ್ದಾನೆ, ಆ ಬ್ರಹ್ಮವೇ ನಾನು ಅನ್ನುವಂಥ ಯಥಾರ್ಥ ಜ್ಞಾನ ಮಾಡಿಕೊಂಡ್ರು ಅಂತಂದರೆ ಈ ಭವಸಾಗರದಿಂದ ಮುಕ್ತರಾಗ್ತಾ ಇದ್ದಾರೆ. ಅದಕ್ಕಿಲ್ಲಿ ಸತ್ ಯಾವುದು, ಅಸತ್ ಯಾವುದು? ಅಸತ್ ಅಂದರೆ ಈ ಅಜ್ಞಾನದ ಕಾರ್ಯ. ಈ ಅವಿದ್ಯೆ ಅಂತಾರೆ, ಅಜ್ಞಾನ ಅಂತಾರೆ. ಈ ಅವಿದ್ಯೆ ಮತ್ತು ಅವಿದ್ಯಾ ಕಾರ್ಯವಾಗಿರತಕ್ಕಂಥದ್ದೆಲ್ಲವೂ ಇದು ಅಸತ್ತು ಅಂತ. ಆದರೆ ಇಲ್ಲಿ ಸತ್ತು ಅಸತ್ತನ್ನು ನಾವು ವಿಂಗಡಿಸ್ಬೇಕಂತಾರೆ, ಅವುಗಳನ್ನು ವಿಭಾಗ ಮಾಡಿ ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ಅವಿದ್ಯಾ ಮೂಲಕವಾಗಿ ಇರುವಂಥ ಬ್ರಹ್ಮವನ್ನು ನಾವು ಅರಿತಿಲ್ಲ. ಇಲ್ಲದೇ ಇರತಕ್ಕಂಥ ಅನೇಕ ಈ ಪ್ರಪಂಚ ಅನ್ನುವಂಥದ್ದು ವೇದಾಕಾರವಾಗಿ ತೋರ್ತದಲ್ಲ, ಇದೇ ಸತ್ಯ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಯಾಕಂದರೆ ಇದು ಮಾಯಾ ಏನು ಮಾಡ್ಯದ?
ಉಳ್ಳ ಬ್ರಹ್ಮವನಿಲ್ಲೆನಿಸುವುದು, ಇಲ್ಲದ ಲೋಕವನುಂಟೆನಿಸುವುದು, ಮಾನ್ಯನೇ ಇದು ನಿನ್ನನೇ ನೆಮ್ಮಿಹುದು, ಅನ್ಯಾನನ್ನೇ ತರಮಾಗಿಹುದು ಅಂತ ಹೇಳಿದಂತೆ ಇರುವಂಥ ಬ್ರಹ್ಮವನ್ನು ಇಲ್ಲನಿಸದ, ಇಲ್ಲದೇ ಇರತಕ್ಕಂಥ ಲೋಕಗಳು, ನಾವು ಸುಮ್ಮನೆ 14 ಲೋಕಗಳು ಅಂತ ಹೇಳ್ತೀವಿ, ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಯಾವ ಲೋಕಗಳು ಇಲ್ಲ. ನಮ್ಮ ಅವಿದ್ಯಾ ದೃಷ್ಟಿಗೆ ಅವು ಅದಾವು ಅಂತ ಹೇಳಿಸ್ಕೊಂಡಾವು. ಅಲ್ಲಿರೋದೇ ಒಂದು ಶುದ್ಧ ಪರಬ್ರಹ್ಮ ವಸ್ತು, ಅದನ್ನು ಬಿಟ್ಟರೆ ಉಳಿದಿದ್ದು ಏನೂ ಇಲ್ಲ. ಆದರೆ ನಾವು ಅಜ್ಞಾನ ಮೂಲಕವಾಗಿ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಇರುವಂಥ ಬ್ರಹ್ಮ ಇಲ್ಲ ಅಂತ ತಿಳ್ಕೊಂಡೀವಿ, ಇಲ್ಲದೇ ಇರತಕ್ಕಂಥ ಲೋಕಗಳನ್ನು ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಹಿಂಗೆ ಮಾಡಿದ್ದು ಯಾವುದು ಅಂದರೆ ಮಾಯಾ. ಆ ಮಾಯ ಎಲ್ಲಿ ಅದಂದ್ರೆ ನಿನ್ನನ್ನೇ ಆಶ್ರಯ ಮಾಡಿಕೊಂಡದು, ಬ್ರಹ್ಮವನ್ನೇ ಆಶ್ರಯ ಮಾಡಿಕೊಂಡು ಮಾಯಾ ತೋರ್ತಾ ಇದೆ. ಆ ಮಾಯನ್ನು ನಾವು 9 ರೀತಿಯಿಂದಲೂ ಹೇಳಕ್ಕೆ ಬರೋಂಗಿಲ್ಲ. ಅದನ್ನು ಸತ್ತನ್ನಾಕೆ ಬರೋಂಗಿಲ್ಲ, ಅಸತ್ತನ್ನಾಕೆ ಬರೋಂಗಿಲ್ಲ, ಸದಸತ್ತನ್ನಾಕೆ ಬರೋಂಗಿಲ್ಲ, ಭಿನ್ನ ಅನ್ನಕ್ಕೆ ಬರೋಂಗಿಲ್ಲ, ಅಭಿನ್ನ ಅನ್ನಕ್ಕೆ ಬರೋಂಗಿಲ್ಲ, ಭಿನ್ನ ಅನ್ನಕ್ಕೆ ಬರೋಂಗಿಲ್ಲ, ಸಾವಯವಂತಲ್ಲ, ನಿರೋವಂತಲ್ಲ, ನಿರೋವಂತಲ್ಲ. ಈ ರೀತಿ 9 ರೀತಿಯಿಂದ ಮಾಯನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಮಾಯಾ ಇದು ಅನಿರ್ವಚನೀಯ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕೇಳಿ ಹೇಳಿದರು ಅಂತಂದರೆ, ಇಲ್ಲಿ ಅಸದ್ವಸ್ತು ಯಾವುದು ಅಂತಂದರೆ ಈ ಅವಿದ್ಯಾ ಮತ್ತು ಅದರ ಕಾರ್ಯಗಳು, ಇವೆಲ್ಲವೂ ಅಸತ್ತು ಅಂತ. ಇವುಗಳನ್ನು ವಿಚಾರದಿಂದ ನಾವೇನು ಮಾಡಬೇಕು, ವಿಂಗಡಿಸ್ಬೇಕು ಇದನ್ನು. ಆವಾಗ ನಮ್ಮಲ್ಲಿ ನಿಜಬೋಧ ದೃಷ್ಟ್ಯ ಯಾವಾಗಲೂ ನಾವು ಇಂಗ್ಲೀಷ್ ತಿಳ್ಕೊಳ್ತಾ ಇದ್ದೇವೆ, ನಮಗೆ ಸ್ವಾನುಭವ ದೃಷ್ಟಿಯಿಂದ ತತ್ವಂ ನಿಶ್ಚಿತ್ಯ, ಇಲ್ಲಿ ವಸ್ತುವಿನ ಒಂದು ಯಥಾರ್ಥ ಜ್ಞಾನವನ್ನು, ಆ ವಸ್ತುವಿನ ಒಂದು ಯಥಾರ್ಥ ಸ್ವರೂಪ ಅನ್ನುವಂಥದ್ದು ಏನದಲ್ಲ, ಅದಕ್ಕಂತಾರೆ ಅವರು ವಸ್ತುವಿನ ಯಾಥಾತ್ಮವನ್ನು ನಿಶ್ಚಿತ್ಯ, ಅದನ್ನು ನಾವು ಗುರ್ತು ಮಾಡಿಕೊಳ್ಬೇಕು ಅಂತ. ನಮ್ಮ ಸ್ವಾನುಭವ ದೃಷ್ಟಿಯಿಂದ ವಸ್ತು ಅಂದರೆ ಯಾವುದು, ಆತ್ಮ ಅಂತ. ಇಲ್ಲಿ ಪ್ರತ್ಯೇಗಾತ್ಮ ಅಥವಾ ಪರಮಾತ್ಮ, ಆ ಪರಮಾತ್ಮನ ಅಥವಾ ಪ್ರತ್ಯೇಗಾತ್ಮನ ವಾಸ್ತವಿಕ ಸ್ವರೂಪ ಏನದು ಅನ್ನೋದನ್ನು ನಾವು ಸ್ವಾನುಭವ ದೃಷ್ಟಿಯಿಂದ ಅದನ್ನು ನಾವು ಗುರ್ತು ಮಾಡಿಕೊಂಡು ಅದನ್ನು ಕಂಡು ಹಿಡ್ಕೊಂಡು ಅಖಂಡ ಬೋಧಂ ಅಂದರೆ ಇಲ್ಲಿ ಅಖಂಡ ಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಸ್ವಂ ಆತ್ಮಾನಂ ಅಂದರೆ ಕೇವಲ ಜ್ಞಾನ ಸ್ವರೂಪನೇ ಅದಾನ ಯಾರೋ ಆತ್ಮ. ಅಂಥ ಆತ್ಮನನ್ನು, ತನ್ನ ಆತ್ಮವನ್ನೇ ಜ್ಞಾತ್ವಾ ಅರಿತುಕೊಂಡು ಅಂತ. ನಮ್ಮ ಪ್ರತ್ಯೇಗಾತ್ಮ ಸ್ವರೂಪವನ್ನೇ ನಾವು ಅರಿಬೇಕಾಗ್ಯದ. ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಸ್ವಯಮಾಗಿರಲು ಅನ್ಯರ ಕೇಳಲುಂಟೆ ಅಂತ ಶರಣರು ಕೂಡ ಹೇಳ್ಕೊಂಡು ಬಂದರು. ನಮ್ಮ ಆತ್ಮವನ್ನೇ ಅರಿತಾಗ, ನಮ್ಮ ನಿಜವಾದ ಸ್ವರೂಪವನ್ನೇ ಅರಿತಾಗ, ಮೊದಲಂ ತನ್ನರಿಯುವುದು ಅಂತ, ಮೊದಲು ನಾನು ಯಾರಿದ್ದೀನಿ ಅನ್ನುವಂಥ ತನ್ನ ಸ್ವರೂಪದ ಜ್ಞಾನ ಮಾಡಿಕೊಳ್ಳಬೇಕು. ಕಸ್ತ್ವಂ ಕೋಹಂ ಕುತ ಆಯಾತ ಕಾಮೇ ಜನನಿ ಕೋಮೇ ತಾತ ಅಂತ ಆಚಾರ್ಯ ಹೇಳಿದಂತೆ, ನಾನು ಯಾರೋ, ನೀನು ಯಾರೋ, ನಾ ಎಲ್ಲಿಂದ ಬಂದೆ, ನನ್ನ ತಂದೆ ತಾಯಿಗಳು ಯಾರೋ, ನಾ ಹೋಗುವ ಗಂತವ್ಯ, ನಾನು ಹೋಗಿ ಸೇರುವಂಥ ಸ್ಥಾನ ಯಾವುದು, ಇದೆಲ್ಲವನ್ನು ನಾವು ಅರಿತುಕೊಳ್ಬೇಕು. ಕೇವಲ ನಾನು ಅಖಂಡ ಜ್ಞಾನ ಸ್ವರೂಪನೇ ಇದ್ದೀನಿ, ಚೈತನ್ಯ ಸ್ವರೂಪನೇ ಇದ್ದೀನಿ, ಚಿನ್ಮಯ ಸ್ವರೂಪನೇ ಇದ್ದೀನಿ ಅಂಥೇಳಿ ತನ್ನ ಆತ್ಮವನ್ನೇ ಅರಿತುಕೊಂಡು ವಿಮುಕ್ತಃ ತೇಭ್ಯಃ ವಿಮುಕ್ತಃ ಸ್ವಯಂ ಏವ ಶಾಮ್ಯತಿ. ಅಂದರೆ ಈ ಅನಾತ್ಮ ವಸ್ತುಗಳಿಂದ, ಈ ದೇಹಾದಿ ಅನಾತ್ಮ ವಸ್ತುಗಳದಾವಲ್ಲ, ಇವುಗಳಿಂದ ಮುಕ್ತನಾಗಿ, ಇವುಗಳಲ್ಲಿರ್ತಕ್ಕಂಥ ತಾದಾತ್ಮ ಭಾವವನ್ನು ಕಳ್ಕೊಂಡು, ಮೊದಲು ಅಜ್ಞಾನ ಕಾಲದಲ್ಲಿ ಏನು ತಿಳ್ಕೊಂಡಿದ್ದ, ಈ ದೇಹವೇ ನಾನು, ಇಂದ್ರಿಯಗಳೇ ನಾನು, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರವೇ ನಾನು ಅಂತೇಳಿ ಅವುಗಳಲ್ಲಿ ತಾದಾತ್ಮಭಾವ ಹೊಂದಿದ್ದ, ಅವೇ ತಾನಂತ ತಿಳ್ಕೊಂಡಿದ್ದ, ತನ್ನ ಮೂಲ ಸ್ವರೂಪವನ್ನು ಮರೆತಿದ್ದ. ಈಗ ಸ್ವಾನುಭವ ದೃಷ್ಟಿಯಿಂದ ಗುರುಶಾಸ್ತ್ರಗಳ ಒಂದು ಉಪದೇಶಾನುಸಾರವಾಗಿ ತನ್ನ ನಿಜವಾದ ಸ್ವರೂಪವನ್ನು ಗುರುತು ಮಾಡಿಕೊಂಡು ಈಗ ಅಖಂಡ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಆ ಪರಮಾತ್ಮನೇ ನಾನಿದ್ದೀನಿ ಅನ್ನುವಂಥ ಈ ನಿಶ್ಚಯ ಮಾಡಿಕೊಂಡಾಗ ಈ ಅನಾತ್ಮ ವಸ್ತುಗಳಿಂದ ಬಿಡುಗಡೆಯನ್ನು ಹೊಂತಾನ, ಅವುಗಳಿಂದ ಮುಕ್ತನಾಗಿ ತಾನೇ ಇಲ್ಲಿ ಶಾಮ್ಯತಿ ಶಾಂತನಾಗ್ತಾನೆ. ನಮ್ಮ ವೃತ್ತಿ ಶಾಂತ ಆಗಬೇಕು ಅಂತಂದರೆ ಈ ಅನಾತ್ಮ ವಸ್ತುಗಳಿಂದ ಬಿಡುಗಡೆಯನ್ನು ಪಡೀಬೇಕು. ಈ ದೇಹಾದಿ ಅನಾತ್ಮ ವಸ್ತುಗಳಲ್ಲಿ ಯಾವ ಸತ್ಯತ್ವ ಬುದ್ಧಿಯನ್ನು ಮಾಡಿಕೊಂಡೇವಿ, ಆತ್ಮಬುದ್ಧಿಯನ್ನು ಮಾಡಿಕೊಂಡೇವಿ, ಅದು ಹೋಗೋ ತನಕ ನಮಗೆ ಶಾಂತಿ ಇಲ್ಲ.
ಎಲ್ಲದರಿಂದ ಮುಕ್ತವಾಗಿ ಮನಸ್ಸು ಆ ಚೈತನ್ಯದಲ್ಲಿಯೇ ಲಯ ಆಗಬೇಕಂತಾರೆ. ಆ ಚೈತನ್ಯ ಪರಬ್ರಹ್ಮ ಪರಮಾತ್ಮನಲ್ಲಿ ಪ್ರತ್ಯೇಗಾತ್ಮನಲ್ಲಿ ನಮ್ಮ ಮನೋವೃತ್ತಿ ಅಥವಾ ನಮ್ಮ ಬುದ್ಧಿವೃತ್ತಿ ಅನ್ನುವಂಥದ್ದು ಸಂಪೂರ್ಣ ಅದರೊಳಗೆ ಆ ಚಿಂತನದೊಳಗೆ ಮುಳುಗುತು ಅಂತಂದರೆ ಬೇರೆ ಯಾವ ಕಲ್ಪನೆಗಳು ಬರಲಾರ್ದಂಗೆ, ಬೇರೆ ಎಲ್ಲ ವಿಚಾರಗಳನ್ನು ಬಿಟ್ಟು, ಎಲ್ಲ ವಿಷಯಗಳ ಚಿಂತನೆಯನ್ನು ಬಿಟ್ಟು ಕೇವಲ ಅಂತರಾತ್ಮನಲ್ಲಿಯೇ ಮನಸ್ಸು ನೆಲೆಗೊಂಡಾಗ ಮಾತ್ರ ಆವಾಗ ಜೀವನಿಗೆ ಶಾಂತಿ. ಆವಾಗ ಜೀವಭಾವವನ್ನು ಕಳ್ಕೊಂಡು ಪರಮಾತ್ಮನೇ ಆಗ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಬ್ರಹ್ಮವಿತ್ ಶೋಕಂ ತರತಿ. ಯಾವನು ಬ್ರಹ್ಮವನ್ನು ಅರಿತಾನೋ, ಆತ್ಮವಿತ್ ಶೋಕಂ ತರತಿ, ಯಾವನು ಆತ್ಮನನ್ನು ಅರಿತಾನೋ ಅವನೇ ಶೋಕಸಾಗರವನ್ನು ದಾಟ್ತಾನೆ ಅಂಥೇಳಿ ಹೀಗೆ ನಮಗೆ ಶ್ರುತಿಗಳು ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾವೆ. ಆದ್ದರಿಂದ ಈ ರೀತಿಯಾಗಿ ನಾವು ನಿಶ್ಚಯ ಮಾಡಿಕೊಂಡು ಜ್ಞಾನಿಯಾಗಿರ್ತಕ್ಕಂಥವನು ಅಸತ್ ವಸ್ತುಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಅವುಗಳನ್ನು ವಿಂಗಡಿಸಿ ತನ್ನ ಸ್ವಾನುಭವ ದೃಷ್ಟಿಯಿಂದ ಆ ವಸ್ತುವಿನ ಯಥಾರ್ಥ ಸ್ವರೂಪವನ್ನು ಗುರ್ತು ಮಾಡಿಕೊಂಡು ಅಖಂಡ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ತನ್ನ ಆತ್ಮವನ್ನೇ ಅರಿತುಕೊಂಡು ಇಲ್ಲಿ ಅನಾತ್ಮ ವಸ್ತುಗಳ ಚಿಂತನೆಯನ್ನು ಬಿಟ್ಟು ಕೇವಲ ತನ್ನ ಸ್ವರೂಪದಲ್ಲಿಯೇ ನಮ್ಮ ವೃತ್ತಿಯನ್ನು ಲಯ ಮಾಡಿಕೊಂಡೇವಿ ಅಂತಂದರೆ ಅದೇ ಮುಕ್ತ ಸ್ಥಿತಿ ಅಂತ ಹೇಳ್ತಾರೆ. ಅಂಥ ಸ್ಥಿತಿಯನ್ನು ನಾವೆಲ್ಲ ಪಡ್ಕೊಂಡು ಅಂತ ಹೇಳ್ತಾ ಎಳ್ನುಡಿಗೆ ಸದುಕನ್ನು ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.